ಗೆ ಕೊರೋನಾ 24 ಗಂಟೆಯಲ್ಲಿ ಸೋಂಕಿತರೆಷ್ಟು ಸತ್ತವರೆಷ್ಟು ಧಾರಾವಿ ಸೂತ್ರ ಕೇರಳ ಮಂತ್ರ ಕರ್ನಾಟಕವನ್ನ ಕಾಪಾಡುತ್ತಾ ಇದೇ ಈ ಹೊತ್ತಿನ ಫೋಕಸ್ 18 ಕೊರೋನಾ 4 ಮಾಡೆಲ್ ನಾನ್ ಶರ್ಮಿತಾ ಶೆಟ್ಟಿ ಬೆಂಗಳೂರಿನಲ್ಲಿ ಸ್ವತಃ 2 ರಿಂದ 2.5 ಲಕ್ಷ ಕೇಸ್ಗಳನ್ನು ಕಾಣುವಂತ ಒಂದು ಇವತ್ತು ಭಗವಂತೊಬ್ಬನೇ ಕಾಪಾಡಬೇಕು ನಮ್ಮನ್ನ ಬೆಂಗಳೂರಿನಲ್ಲಿ ದಾಖಲೆ ಮಂದಿಗೆ ಕೊರೋನಾ 24 ಗಂಟೆಯಲ್ಲಿ ಸೋಂಕಿತರೆಷ್ಟು ಸತ್ತವರೆಷ್ಟು ಧಾರಾವಿ ಸೂತ್ರ ಕೇರಳ ಮಂತ್ರ ಕರ್ನಾಟಕವನ್ನ ಕಾಪಾಡುತ್ತಾ ಆಘಾತ ಕರುನಾಡಿಗೆ ಕೊರೋನಾಘಾತ ಎದುರಾಗಿದೆ. ಕಣ್ಣಿಗೆ ಕಾಣದ ಕೊರೋನಾ ಲಾಕ್ಡೌನ್ಗೂ ಜಗ್ತಾ ಇಲ್ಲ, ಯಾವ ತಂತ್ರಕ್ಕೂ ಬಗ್ತಾ ಇಲ್ಲ. ತಾನು ನಡೆದಿದ್ದೇ ದಾರಿಯನ್ನೋ ಹಾಗೆ ಸಿಕ್ಕವರ ದೇಹ ಹೊಕ್ಕಿ ರಣಕೇಕೆ ಹಾಕ್ತಾ ಇದೆ. ಕಳೆದ ಬುಧವಾರ ಒಂದೇ ದಿನ ರಾಜ್ಯದಲ್ಲಿ 3176 ಜನರಲ್ಲಿ ಸೋಂಕು ಕಾಣಿಸಿಕೊಂಡು 87 ಜನರನ್ನ ಬಲಿ ಕೆಡವಿದೆ. ಬೆಂಗಳೂರೊಂದರಲ್ಲೇ ದಾಖಲೆಯ 1975 ಮಂದಿಗೆ ಸೋಂಕು ತಗುಲಿದ್ದು 60 ಮಂದಿ ಉಸಿರು ಚೆಲ್ಲಿದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಕೊರೋನಾ ಹಾಟ್ಸ್ಪಾಟ್ ಆಗಿರೋದು ರಾಜಧಾನಿ ಬೆಂಗಳೂರೇ. ಹಾಗಾದ್ರೆ ರಾಜ್ಯದಲ್ಲಿ ಸೋಂಕಿನ ಸುನಾಮಿ ಇರೋದಕ್ಕೆ ಅದೇನ್ ಕಾರಣ? ಕರುನಾಡಿಗೆ ಆಘಾತದ ಮೇಲೆ ಆಘಾತ ಕೊಡ್ತಾ ಇರೋ ಕೊರೋನಾವನ್ನ ಕಟ್ಟಿ ಹಾಕೋಕೆ ಚಾನ್ಸೇ ಇಲ್ವಾ? ಸರ್ಕಾರಕ್ಕೂ ಕೂಡ ಕೊರೋನಾವನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ವಾ? ಇಂಥದ್ದೊಂದು ಪ್ರಶ್ನೆ ಹುಟ್ಟೋಕೆ ಆರೋಗ್ಯ ಸಚಿವ ಶ್ರೀರಾಮುಲು ಕೊಟ್ಟ ಅದೊಂದೇ ಹೇಳಿಕೆಯೇ ಸಾಕ್ಷಿ. ಇವತ್ತು ಯಾರು ಕೈಯಲ್ಲಿದೆ ಹೇಳ್ರಿ, ಇವತ್ತು ಭಗವಂತೊಬ್ಬನೇ ಕಾಪಾಡಬೇಕು ನಮ್ಮನ್ನ. ಕೇಳಿದ್ರಲ್ಲ ಸಚಿವ ರಾಮುಲು ಅವರು ಹೇಳಿದ್ದನ್ನ. ಕೊರೋನಾವನ್ನ ಕಂಟ್ರೋಲ್ ಮಾಡೋಕೆ ಯಾರಿಂದಲೂ ಸಾಧ್ಯವಾಗ್ತಿಲ್ಲ, ನಮ್ಮನ್ನ ಆ ಭಗವಂತನೇ ಕಾಪಾಡಬೇಕು ಅಂತಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪಿದೆಯಾ? ಅದಕ್ಕೆ ಕಡಿವಾಣ ಹಾಕೋಕೆ ಸಾಧ್ಯವೇ ಆಗಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಆದ್ರೆ ಇಂಥ ಆತಂಕದ ಮಧ್ಯೆ ಆ 4 ಮಾಡೆಲ್ಗಳು ಕರುನಾಡನ್ನ ಕೊರೋನಾ ಘಾತದಿಂದ ಕಾಪಾಡ್ತವೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಏನದು ಕೊರೋನಾ 4 ಮಾಡೆಲ್? ಆ 4 ಮಾಡೆಲ್ ಕರ್ನಾಟಕವನ್ನ ಕಾಪಾಡ್ತವ? ಕೇವಲ 4 ಮಾಡೆಲ್ಗಳು ಕರ್ನಾಟಕವನ್ನ ಕೊರೋನಾದಿಂದ ಕಾಪಾಡ್ತವೆ ಎನ್ನಲಾಗುತ್ತಿದೆ. ಆ 4 ಮಾಡೆಲ್ಗಳನ್ನ ರಾಜ್ಯದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ರಾಜ್ಯದಲ್ಲಿ ಕೊರೋನಾಗೆ ಬ್ರೇಕ್ ಹಾಕಬಹುದು. ಹಾಗಾದ್ರೆ ಯಾವುವು ಆ 4 ಮಾಡೆಲ್? ಏನದು ಧಾರಾವಿ ಸೂತ್ರ ಕೇರಳ ಮಂತ್ರ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಈ ಪಾಟಿ ಹೆಚ್ಚಾಗಿರೋದು ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರಿನ 3 ಲಕ್ಷ ಮಂದಿಗೆ ಆತಂಕ. ಇಡೀ ರಾಜ್ಯದಲ್ಲಿರೋ ಸೋಂಕಿತರ ಸಂಖ್ಯೆಯಲ್ಲಿ ಅರ್ಧಕ್ಕರ್ಧ ಸೋಂಕಿತರು ಬೆಂಗಳೂರಲ್ಲೇ ಇದ್ದಾರೆ. ಜೊತೆಗೆ ಸಾವಿನ ಸಂಖ್ಯೆಯಲ್ಲೂ ಬೆಂಗಳೂರಿನದ್ದೇ ಸಿಂಹಪಾಲು. ಆದರೆ ಇದರ ಮಧ್ಯೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೂಡ ಹೊರಬಿದ್ದಿದೆ. ಅದೇನೆಂದ್ರೆ ಕೊರೋನಾ ಹಾಟ್ಸ್ಪಾಟ್ ಆಗಿರೋ ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೂ 3 ಲಕ್ಷ ಮಂದಿ ಸೋಂಕಿತರಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಆ ಒಂದು ಸ್ಟಡಿಗಳನ್ನು ಒಂದು ಮೆಲ್ಕಾಗ್ತಾ ಇರಬೇಕಾದ್ರೆ ಆ ಒಂದು ಮಾಡೆಲ್ಸ್ ಪ್ರಕಾರ ಸರಿಸುಮಾರು ಭಾರತದಲ್ಲಿ 6 ಕೋಟಿ ಜನಗಳಿಗೆ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ 37 ಲಕ್ಷಗಳನ್ನು ಕೇಸ್ಗಳನ್ನ ಕಾಣ್ಬೋದು. ಬೆಂಗಳೂರಿನಲ್ಲಿ ಸ್ವತಃ 2 ರಿಂದ 2.5 ಲಕ್ಷ ಕೇಸ್ಗಳನ್ನು ಕಾಣುವಂಥ ಒಂದು ಪ್ರಿಡಿಕ್ಷನ್ಸ್ನ ಪ್ರಿಡಿಕ್ಟ್ ಮಾಡಿದ್ದಾರೆ ಈಗಾಗಲೇ ತಜ್ಞರು. ಪ್ರಿಯ ವೀಕ್ಷಕರೇ, ಗುರುವಾರದ ಮಧ್ಯಾಹ್ನದ ವೇಳೆಗೆ ಬೆಂಗಳೂರಲ್ಲಿ ಅಧಿಕೃತವಾಗಿ ಸೋಂಕಿತರ ಸಂಖ್ಯೆ 22,942ಕ್ಕೇರಿತ್ತು. ಆದರೆ ಕೆಲ ತಜ್ಞರ ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲಿ ಬರೋಬ್ಬರಿ 3 ಲಕ್ಷಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಎನ್ನಲಾಗುತ್ತಿದೆ. ಯಾಕಂದ್ರೆ ಈಗ ಸರ್ಕಾರ ಘೋಷಣೆ ಮಾಡಿರೋ 22,942 ಸೋಂಕಿತರಲ್ಲಿ ಪ್ರತಿಯೊಬ್ಬರು ಏನಿಲ್ಲ ಅಂದ್ರೂ ಕನಿಷ್ಠ 4 ಸೋಂಕನ್ನ ತಗುಲಿಸಿರ್ತಾರೆ. ಮತ್ತೆ ಕೆಲವರು 10 ರಿಂದ 20ಕ್ಕಿಂತ ಹೆಚ್ಚು ಮಂದಿಗೆ ಸೋಂಕು ಹರಡಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟು ದಿನ ಬೆಂಗಳೂರಲ್ಲಿ ಸ್ವಾಬ್ ಟೆಸ್ಟ್ ಕೊಟ್ಟ ಪ್ರತಿಯೊಬ್ಬರು ನೇರವಾಗಿ ತಮ್ಮ ಮನೆಗಳಿಗೆ ಹೋಗ್ತಿದ್ರು. ಟೆಸ್ಟ್ ರಿಸಲ್ಟ್ ಬರೋವರೆಗೂ ಅಂದ್ರೆ ಕನಿಷ್ಠ 2 ದಿನ ಎಲ್ಲರ ಜೊತೆಗೂ ಆರಾಮಾಗಿ ಎಲ್ಲಾ ಕಡೆ ಓಡಾಡಿಕೊಂಡಿದ್ರು. ಹೀಗಾಗಿ ಒಂದೊಮ್ಮೆ ಅವರಿಗೆ ಪಾಸಿಟಿವ್ ಬಂದ್ರೆ ಅಷ್ಟರೊಳಗೆ ಒಬ್ಬೊಬ್ಬರು ಅದೆಷ್ಟು ಜನರಿಗೆ ಸೋಂಕನ್ನ ಹರಡಿಸಿರ್ತಾರೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ.
ಇನ್ನು ಸರ್ಕಾರವೇ ಬಿಡುಗಡೆ ಮಾಡಿರುವ ಅಧಿಕೃತ ಅಂಕಿ ಸಂಖ್ಯೆಗಳನ್ನೇ ನೋಡಿದ್ರು ರಾಜ್ಯದಲ್ಲಿ ಗುರುವಾರ ಮಧ್ಯಾಹ್ನದ ವೇಳೆಗೆ 928 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಕೇವಲ 6 ದಿನದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಯೇ 455 ಮಂದಿ. ಶಾಕಿಂಗ್ ನ್ಯೂಸ್ ಏನಂದ್ರೆ ಕೇವಲ ಬೆಂಗಳೂರೊಂದರಲ್ಲೇ ಕಳೆದ 6 ದಿನದಲ್ಲಿ 260 ಮಂದಿ ಉಸಿರು ಚೆಲ್ಲಿದ್ದಾರೆ. ಜುಲೈ 10ರಂದು ಬೆಂಗಳೂರಿನಲ್ಲಿ 29 ಮಂದಿ ಸಾವನ್ನಪ್ಪಿದ್ರೆ ಜುಲೈ 11ರಂದು 23 ಮಂದಿ ಉಸಿರು ಚೆಲ್ಲಿದ್ರು. ಆದರೆ ಜುಲೈ 12ರಂದು ಈ ಸಂಖ್ಯೆ ದಿಢೀರ್ ಏರಿಕೆಯಾಗಿ ಒಂದೇ ದಿನ 45 ಜನ ಕೊರೋನಾ ಸೋಂಕಿಗೆ ಬಲಿಯಾಗಿದ್ರು. ಇನ್ನು ಜುಲೈ 13ರಂದು 47 ಮಂದಿ ಸಾವನ್ನಪ್ಪಿದ್ರೆ ಜುಲೈ 14ರಂದು 56 ಮಂದಿ ಉಸಿರು ಚೆಲ್ಲಿದ್ರು. ಹಾಗೆಯೇ ಜುಲೈ 15ರಂದು ಒಂದೇ ದಿನ ಬರೋಬ್ಬರಿ 60 ಮಂದಿ ಸಾವನ್ನಪ್ಪಿದ್ದಾರೆ. ಈ ಅಂಕಿಅಂಶಗಳನ್ನು ನೋಡಿದ್ರೆ ಪ್ರತಿದಿನ ಸಾವಿನ ಸಂಖ್ಯೆ ಏರ್ತಾನೇ ಇದೆ. ಇನ್ನು ಬೆಂಗಳೂರಿನಲ್ಲಿ ಪ್ರತಿದಿನ ಸರಾಸರಿ 1500ರ ರೇಂಜ್ನಲ್ಲಿ ಸೋಂಕಿತರ ಸಂಖ್ಯೆ ಏರ್ತಾ ಇತ್ತು. ಆದರೆ ಬುಧವಾರ ಒಂದೇ ದಿನ 1975 ಮಂದಿಗೆ ಸೋಂಕು ತಗುಲಿದೆ. ಹೀಗೆ ಪ್ರತಿದಿನ 1000 ಗಟ್ಟಲೆ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಹಾಸ್ಪಿಟಲ್ಗಳಲ್ಲಿ ಬೆಡ್ಗಳ ಅಭಾವ, ಆಂಬ್ಯುಲೆನ್ಸ್ಗಳ ಅಭಾವ ಎದುರಾಗ್ತಿದೆ. ಅಷ್ಟೇ ಅಲ್ಲ, ನಗರದಲ್ಲಿ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪುವವರ ಸಂಖ್ಯೆಯೇ ಹೆಚ್ಚಾಗ್ತಿದೆ. ಇವರಿಗೆ ಉತ್ತಮ ಚಿಕಿತ್ಸೆ ಮತ್ತು ಆಕ್ಸಿಜನ್ ಇದ್ರೂ 90 ಸೋಂಕಿತರ ಪೈಕಿ 89 ಮಂದಿ ಸಾವನ್ನಪ್ಪಿದ್ದಾರೆ. ಈ ವಿಷಯ ಬೆಂಗಳೂರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದು ಯಾಕೆ? ಸರ್ಕಾರ ಮತ್ತು ಜನ ಎಡುತ್ತಿರೋದು ಎಲ್ಲಿ ಗೊತ್ತಾ? ಅದನ್ನು ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಪರೀಕ್ಷಾ ವರದಿ ವಿಳಂಬ. ಎಸ್, ರೋಗ ಲಕ್ಷಣಗಳು ಕಾಣಿಸಿಕೊಂಡ ಜನ ಕೋವಿಡ್ ಪರೀಕ್ಷೆಗೆ ಒಳಗಾಗ್ತಿದ್ದಾರೆ. ಆದರೆ ಸ್ವಾಬ್ ಕಲೆಕ್ಟ್ ಮಾಡಿದ ವೈದ್ಯಕೀಯ ಸಿಬ್ಬಂದಿ ಪರೀಕ್ಷಾ ವರದಿ ಕೊಡೋಕೆ 2 ರಿಂದ 3 ದಿನ ತಡ ಮಾಡ್ತಿದ್ದಾರೆ. ಈ ಗ್ಯಾಪಲ್ಲಿ ಪರೀಕ್ಷೆಗೆ ಒಳಗಾದ ಜನ ಬೇಕಾಬಿಟ್ಟಿ ಎಲ್ಲೆಂದರಲ್ಲಿ ಓಡಾಡ್ತಿದ್ದಾರೆ. ಅದರಲ್ಲಿ ಸೋಂಕು ಇರೋರು ಹೆಚ್ಚೆಚ್ಚು ಜನರ ಜೊತೆ ವ್ಯವಹರಿಸೋದ್ರಿಂದ ಸೋಂಕು ಮಿತಿಮೀರಿ ಹರಡುತ್ತಿದೆ. ಹೀಗಾಗಿ ಪರೀಕ್ಷಾ ವರದಿಯನ್ನ ಬೇಗ ಕೊಡಬೇಕು ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರವನ್ನ ಮನವಿ ಮಾಡಿಕೊಂಡಿದ್ರು. ಇವತ್ತು ಸರ್ಕಾರ ಬೆಳಗ್ಗೆ ಟೆಸ್ಟ್ಗೆ ನೀವು ತೆಗೆದುಕೊಂಡಂಥ ವ್ಯಕ್ತಿಗಳ ಫಲಿತಾಂಶವನ್ನು ಸಂಜೆಯ ಒಳಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತರದೇ ಇದ್ದರೆ ಮತ್ತೆ ಯಾರು ಟೆಸ್ಟ್ಗೆ ಕೊಟ್ಟಂಥ ವ್ಯಕ್ತಿಗಳಿದ್ದಾರೆ ಅವರು ಬೇರೆ ಬೇರೆ ಕಡೆ ಓಡಾಡೋದ್ರ ಮುಖಾಂತರ ಈ ಒಂದು ಹರಡುವಿಕೆಯ ಜಾಸ್ತಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈ ಟೆಸ್ಟ್ನ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯಿಂದ ತಕ್ಷಣ ಫಲಿತಾಂಶಗಳು ಬರ್ತಕ್ಕಂಥದ್ದಕ್ಕೆ ಕ್ರಮ ತೆಗೆದುಕೊಂಡು ಪಾಸಿಟಿವ್ ಬಂದಂಥ ವ್ಯಕ್ತಿಗಳಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇನೆ. ನಂಬರ್ 2, ಪರೀಕ್ಷೆಗಳ ಸಂಖ್ಯೆ ಹೆಚ್ಚಾಗುತ್ತಿಲ್ಲ. ಎಸ್, ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಎಲ್ಲ ಕಡೆ ಕೊರೋನಾ ಸೋಂಕಿತರು ಮಿತಿಮೀರಿ ಏರ್ತಾ ಇದ್ದಾರೆ. ಆದರೆ ಸೋಂಕಿತರನ್ನ ಪತ್ತೆ ಹಚ್ಚೋಕೆ ಮಾಡ್ತಿರೋ ಪರೀಕ್ಷೆಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಟೆಸ್ಟ್ ಕಿಟ್ಗಳ ಕೊರತೆಯಿಂದಾಗಿ ಪರೀಕ್ಷೆಗಳು ಕೂಡ ಕಡಿಮೆ ಆಗ್ತಿವೆ. ಹೀಗಾಗಿ ಪರೀಕ್ಷೆ ನಡೆಸೋದು ಲೇಟ್ ಆದಷ್ಟು ಈಗಾಗಲೇ ಸೋಂಕಿತರಾಗಿದ್ದು ಜನರ ಮಧ್ಯೆ ಇರೋರು ಮತ್ತಷ್ಟು ಮಂದಿಗೆ ಸೋಂಕು ಹರಡಿಸುತ್ತಿದ್ದಾರೆ. ಒಂದೊಮ್ಮೆ ಟೆಸ್ಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ರೆ ರಾಜ್ಯದಲ್ಲಿ ಪ್ರತಿದಿನ ಅದೆಷ್ಟು ಸೋಂಕಿತರು ಪತ್ತೆ ಆಗ್ತಾರೋ ಅನ್ನೋ ಆತಂಕ ಎದುರಾಗಿದೆ. ನಂಬರ್ 3, 1.51 ಲಕ್ಷ ಶಂಕಿತರಿಂದ ರೂಲ್ಸ್ ಬ್ರೇಕ್. ಸೋಂಕಿತರ ಪ್ರಾಥಮಿಕ ಸಂಪರ್ಕದಲ್ಲಿರೋರನ್ನ ಶಂಕಿತರು ಎಂದು ಪರಿಗಣಿಸಲಾಗುತ್ತೆ. ಹೀಗಾಗಿ ಇವರನ್ನ ಕ್ವಾರಂಟೈನ್ ಕೇಂದ್ರಗಳಲ್ಲಿರಲು ಸೂಚಿಸಲಾಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಇದುವರೆಗೂ 1.51 ಲಕ್ಷ ಮಂದಿ ಕ್ವಾರಂಟೈನ್ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ರಾಜ್ಯದಲ್ಲಿ 2.25 ಲಕ್ಷ ಮಂದಿ ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಿದ್ದಾರೆ ಎನ್ನಲಾಗುತ್ತಿದೆ. ಹೀಗಾಗಿನೇ ಸೋಂಕು ಮಿತಿಮೀರಿ ಏರ್ತಾ ಇರೋದು. ಬೆಂಗಳೂರಿನಲ್ಲಿ ಇದುವರೆಗೂ ಕ್ವಾರಂಟೈನ್ ನಿಯಮಗಳನ್ನು ಉಲ್ಲಂಘಿಸಿದ 570 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ.
ಆದರೂ ಶಂಕಿತರು ಡೋಂಟ್ ಕೇರ್ ಅಂತ ಹೇಳಿ ಬೇಕಾಬಿಟ್ಟಿ ಓಡಾಡ್ತಿರೋದು ಆತಂಕವನ್ನುಂಟು ಮಾಡ್ತಿದೆ. ನಂಬರ್ 4, ಪರೀಕ್ಷೆಗೆ ಹಿಂದೇಟು. ಎಸ್, ಅದೆಷ್ಟೋ ಜನರಿಗೆ ತಲೆನೋವು, ಜ್ವರ, ಉಸಿರಾಟದ ಸಮಸ್ಯೆ ಇದ್ರೂ ಕೋವಿಡ್ ಪರೀಕ್ಷೆಗೆ ಮುಂದಾಗುತ್ತಿಲ್ಲ. ಒಂದೊಮ್ಮೆ ಸೋಂಕು ದೃಢಪಟ್ಟರೆ ಮನೆಯನ್ನ ಸೀಲ್ ಡೌನ್ ಮಾಡ್ತಾರೆ. ಇದರಿಂದ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಜನ ಕೊರೋನಾ ಪರೀಕ್ಷೆಗೆ ಮುಂದಾಗುತ್ತಿಲ್ಲ. ಇದರಿಂದ ಸೋಂಕು ಮಿತಿಮೀರಿ ಏರ್ತಾ ಇದೆ. ನಂಬರ್ 5, ಕೊರೋನಾ ಬಗ್ಗೆ ನಿರ್ಲಕ್ಷ್ಯ. ಅದೆಷ್ಟೋ ಮಧ್ಯವಯಸ್ಸಿನ ಜನರಲ್ಲಿ ಇಂದಿಗೂ ಕೊರೋನಾ ಸೋಂಕು ತಗುಲಿದ್ರೆ ಏನೂ ಆಗಲ್ಲ, ಬೇಗ ಗುಣಮುಖರಾಗ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸವಿದೆ. ಹೀಗಾಗಿ ಲಾಕ್ಡೌನ್ ಮಾಡಿದ್ರು ಡೋಂಟ್ ಕೇರ್ ಅಂತ ಹೇಳಿ ಎಂದಿನಂತೆ ಬೇಕಾಬಿಟ್ಟಿ ಓಡ್ತಾ ಇದ್ದಾರೆ. ಶಾಕಿಂಗ್ ನ್ಯೂಸ್ ಏನಂದ್ರೆ, ಇಂಥವರಿಂದ 60 ವರ್ಷ ಮೇಲ್ಪಟ್ಟ ವೃದ್ಧರು, 10 ವರ್ಷದೊಳಗಿನ ಮಕ್ಕಳು ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರೋರಿಗೆ ಸೋಂಕು ತಗುಲಿ ಸಾವಿನ ದವಡೆಗೆ ಸಿಲುಕುತ್ತಿದ್ದಾರೆ. ಹೀಗೆ ವಿವಿಧ ಕಾರಣಗಳಿಂದ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಮಿತಿಮೀರಿ ಏರ್ತಾ ಇದೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರೋದ್ರಿಂದ ಆಸ್ಪತ್ರೆಗಳಲ್ಲಿ ಬೆಡ್, ಐಸಿಯು, ವೆಂಟಿಲೇಟರ್ ಮತ್ತು ಆಂಬ್ಯುಲೆನ್ಸ್ಗಳ ಸಮಸ್ಯೆ ಹೆಚ್ಚಾಗ್ತಿದೆ. ಇದರಿಂದ ಸಾವಿನ ಸಂಖ್ಯೆಯೂ ಏರ್ತಾ ಇದೆ. ಆದರೆ ಸುನಾಮಿ ರೀತಿಯಲ್ಲಿ ಏರ್ತಾ ಇರೋ ಕೊರೋನಾ ಸೋಂಕಿಗೆ ಕಡಿವಾಣ ಹಾಕಬೇಕು ಅಂದ್ರೆ 4 ಮಾಡೆಲ್ಗಳನ್ನ ರಾಜ್ಯದಲ್ಲಿ ಜಾರಿಗೆ ತರಲೇಬೇಕು. ಹಾಗಾದ್ರೆ ಏನದು ಕೊರೋನಾ 4 ಮಾಡೆಲ್? ಆ 4 ಮಾಡೆಲ್ಗಳನ್ನ ರಾಜ್ಯದಲ್ಲಿ ಜಾರಿಗೆ ತಂದ್ರೆ ಕೊರೋನಾ ಘಾತದಿಂದ ಕರುನಾಡನ್ನ ಬಚಾವ್ ಮಾಡಬಹುದಾ? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸಲು ಕಾಡ್ತಾ ಇದೆ. ಹಾಗಾದ್ರೆ ಏನದು ಕೊರೋನಾ 4 ಮಾಡೆಲ್? ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಬಗ್ಗೆ ಹೇಳಿದ್ದೇನು? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಶರವೇಗದಲ್ಲಿ ಏರ್ತಾ ಇರೋ ಕೊರೋನಾಗೆ ಕಡಿವಾಣ ಹಾಕಬೇಕು ಅಂದ್ರೆ ಅದಕ್ಕೆ ಲಾಕ್ಡೌನ್ ಒಂದೇ ಅಸ್ತ್ರವಲ್ಲ. ಲಾಕ್ಡೌನ್ ಜೊತೆಗೆ ಇನ್ನೂ ಕೆಲವು ಅಸ್ತ್ರಗಳಿವೆ. ಆ ಅಸ್ತ್ರಗಳನ್ನ ಒಟ್ಟು 4 ರಾಜ್ಯಗಳು ಬಳಸಿ ಯಶಸ್ಸನ್ನು ಕೂಡ ಕಂಡಿವೆ. ಹಾಗಾದ್ರೆ ಯಾವುವು ಆ 4 ಅಸ್ತ್ರಗಳು? 4 ಅಸ್ತ್ರಗಳನ್ನ ಬಳಸಿದ ಆ 4 ಮಾಡೆಲ್ ರಾಜ್ಯಗಳಾದ್ರೂ ಯಾವುವು ಗೊತ್ತಾ? ನಂಬರ್ 1 ಮಹಾರಾಷ್ಟ್ರ, ನಂಬರ್ 2 ಕೇರಳ, ನಂಬರ್ 3 ತಮಿಳುನಾಡು ಮತ್ತು ನಂಬರ್ 4 ದಿಲ್ಲಿ. ಇವೇ ನೋಡಿ 4 ಮಾಡೆಲ್. ಈ 4 ಮಾಡೆಲ್ಗಳನ್ನು ಅನುಸರಿಸಿದ್ರೆ ಕರುನಾಡಿನಲ್ಲಿ ಕೊರೋನಾ ಘಾತವನ್ನ ತಡೆಯಬಹುದು. ಹೀಗಾಗಿನೇ ಮಹಾರಾಷ್ಟ್ರದ ಧಾರಾವಿ ಮಾದರಿಯನ್ನ ಅನುಸರಿಸಿ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಸೂಚಿಸಿದ್ದಾರೆ. ಹಾಗಾದ್ರೆ ಏನದು ಧಾರಾವಿ ಮಾಡೆಲ್? ಧಾರಾವಿಯಲ್ಲಿ ಕೊರೋನಾ ಕಂಟ್ರೋಲ್ ಆಗಿದ್ದು ಹೇಗೆ? ಮಹಾರಾಷ್ಟ್ರದ ಧಾರಾವಿ ಇದು ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಸ್ಲಂ. ಸುಮಾರು 600 ಎಕರೆ ವಿಸ್ತಾರವನ್ನು ಹೊಂದಿರೋ ಧಾರಾವಿ ಸ್ಲಂನಲ್ಲಿ ಸುಮಾರು 15 ಲಕ್ಷ ಮಂದಿ ಬದುಕುತ್ತಿದ್ದಾರೆ. ಇಲ್ಲಿ 5 ರಿಂದ 8 ಮಂದಿ ಕೇವಲ 100 ಚದರ ಅಡಿ ಕೋಣೆಯನ್ನು ಹಂಚಿಕೊಂಡು ಜೀವಿಸುತ್ತಿದ್ದಾರೆ. ಸದಾ ಅಂಟಿಕೊಂಡೇ ಬದುಕೋ ಜನರಿಂದ ಸೋಂಕನ್ನ ತಡೆಯೋದು ನಿಜಕ್ಕೂ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಧಾರಾವಿಗೆ ಸೋಂಕು ಎಂಟ್ರಿ ಕೊಡುತ್ತಿದ್ದಂತೆ ಮುಂಬೈ ಮಹಾನಗರವೇ ಬೆಚ್ಚಿ ಬಿದ್ದಿತ್ತು. ಕೆಲವೊಂದು ಸುದ್ದಿ ಮಾಧ್ಯಮಗಳು ಧಾರಾವಿಯನ್ನು ಸ್ಫೋಟಿಸಲು ಸಿದ್ಧವಾಗಿ ನಿಂತ ಟೈಮ್ ಬಾಂಬ್ ಅಂತ ಬಿಂಬಿಸಿತ್ತು. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಧಾರಾವಿಯಲ್ಲಿ ಕೊರೋನಾವನ್ನ ಕಂಟ್ರೋಲ್ ಮಾಡಲೇಬೇಕು ಅಂತ ಪಣತೊಟ್ಟಿತ್ತು. ಸೋಂಕು ಕಾಣಿಸಿಕೊಂಡ ಕೂಡಲೇ 6 ಲಕ್ಷ ಜನರನ್ನು ತಪಾಸಣೆಗೆ ಒಳಪಡಿಸಿತ್ತು. ಸೋಂಕಿತರನ್ನು ಪ್ರತ್ಯೇಕಿಸಿ ಸೋಂಕಿತರ ಜೊತೆ ಸಂಪರ್ಕ ಹೊಂದಿದವರನ್ನು ಕ್ವಾರಂಟೈನ್ ಮಾಡಿತ್ತು. ಲಾಕ್ಡೌನ್ ವೇಳೆ ಸಮುದಾಯ ಅಡುಗೆ ಕೋಣೆ ತೆರೆದು ಊಟ ವಿತರಿಸಿತ್ತು. ಧಾರಾವಿಯ 80% ಜನರು 450 ಸಮುದಾಯ ಶೌಚಾಲಯಗಳ ಮೇಲೆ ಅವಲಂಬಿತರಾಗಿದ್ದರು. ಅದನ್ನು ನೈರ್ಮಲೀಕರಣಗೊಳಿಸಿ ಪ್ರತಿನಿತ್ಯ ಹಲವು ಬಾರಿ ಕ್ರಿಮಿನಾಶಕ ಸಿಂಪಡಿಸಿತ್ತು. ಹಿರಿಯ ನಾಗರಿಕರಿಗೆ ವಿಶೇಷ ಗಮನ ವಹಿಸಲಾಯಿತು. ಪ್ರತಿ ಮನೆಗೂ ತೆರಳಿ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಕೊಳೆಗೇರಿಯಲ್ಲಿ ಕ್ಲಿನಿಕ್, ಆಸ್ಪತ್ರೆ ತೆರೆಯಲಾಯಿತು. ಹೀಗಾಗಿನೇ ಧಾರಾವಿಯಲ್ಲಿ ಸೋಂಕು ಈಗ ನಿಯಂತ್ರಣಕ್ಕೆ ಬಂದಿದೆ. ಇದಕ್ಕೆ ವಿಶ್ವಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಂಥದ್ದೇ ಧಾರಾವಿ ಮಾದರಿಯನ್ನ ಬೆಂಗಳೂರಿನ ಕೊಳೆಗೇರಿಗಳಲ್ಲೂ ಜಾರಿಗೆ ತರುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ಸೋಂಕಿತರ ಸಂಪರ್ಕದಲ್ಲಿರುವವರ ಪತ್ತೆ ಕಾರ್ಯ ಚುರುಕುಗೊಳ್ಳಬೇಕು. ಸ್ಲಂ ಮತ್ತು ಹೋಮ್ ಕ್ವಾರಂಟೈನ್ ಸೌಲಭ್ಯಗಳಿಲ್ಲದ ಜನವಸತಿ ಪ್ರದೇಶಗಳಲ್ಲಿ ಪಾಸಿಟಿವ್ ಆದವರನ್ನ ಸರ್ಕಾರಿ ವ್ಯವಸ್ಥೆಯ ಕ್ವಾರಂಟೈನ್ಗಳಲ್ಲಿ ಇಡುವಕ್ಕೆ ಸೂಚಿಸಿದ್ದಾರೆ. ಕೇರಳ ಮಾದರಿ ಜಾರಿಗೂ ಸಿದ್ಧತೆ.
ಇಡೀ ದೇಶದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದ್ದು ಕೇರಳದಲ್ಲಿ. ಹೀಗಾಗಿ ಆರಂಭದಲ್ಲಿ ಇಲ್ಲಿ ಕೊರೋನಾ ರಣಕೀಕೆ ಹಾಕಿತ್ತು. ಅತಿ ಹೆಚ್ಚು ಕೊರೋನಾ ಸೋಂಕಿತರಿರುವ ರಾಜ್ಯ ಅನ್ನೋ ಕುಖ್ಯಾತಿಯನ್ನು ಪಡ್ಕೊಂಡಿತ್ತು. ಆದರೆ ಅನಂತರ ಕೇರಳ ಕೈಗೊಂಡ ದಿಟ್ಟ ನಿರ್ಧಾರಗಳಿಂದ ಸೋಂಕಿತರು ಮತ್ತು ಸಾವಿನ ಸಂಖ್ಯೆ ಇಳಿತಾ ಹೋಯಿತು. ಹೀಗಾಗಿ ಅವತ್ತು ನಂಬರ್ 1 ರಾಜ್ಯವಾಗಿದ್ದ ಕೇರಳ ಈಗ ನಂಬರ್ 17ಗೆ ಇಳಿದಿದೆ. ಕೇರಳದಲ್ಲಿ ಕೊರೋನಾವನ್ನ ಕಂಟ್ರೋಲ್ ಮಾಡೋಕೆ ಅಲ್ಲಿನ ಸರ್ಕಾರ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೆ ತಂದಿದೆ. WHO ಸೂಚನೆಯಂತೆ ವೇಗವಾಗಿ ಟ್ರೇಸಿಂಗ್, ಟೆಸ್ಟಿಂಗ್ ಮತ್ತು ಟ್ರೀಟ್ಮೆಂಟ್ ಅನ್ನು ಟಿ ಫಾರ್ಮುಲಾವನ್ನ ಪಾಲಿಸಿತು. ಅಷ್ಟೇ ಅಲ್ಲ, ಕೊರೋನಾ ಕಂಟ್ರೋಲ್ಗೆ ಪ್ಲಾಸ್ಮಾ ಥೆರಪಿ, ಆಯುರ್ವೇದದ ಔಷಧಿಗಳನ್ನ ಬಳಸಿತು. ಸಾಲದು ಅಂತ ಕೊರೋನಾ ಸೂಪರ್ ಸ್ಪ್ರೆಡರ್ಸ್ ನಿಯಂತ್ರಿಸೋಕೆ ಕೇರಳದಲ್ಲಿ ಕಮಾಂಡೋ ಪಡೆಯನ್ನ ಅಖಾಡಕ್ಕೆ ಕಳಿಸಿತು. ಕ್ಲಸ್ಟರ್ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ನಿಯಮಗಳನ್ನ ಜಾರಿಗೊಳಿಸುತ್ತಿದೆ. ಅಂದ್ರೆ ಸೋಂಕು ಹೆಚ್ಚಾಗ್ತಿದೆ ಅಂತ ಗೊತ್ತಾದ ಕೂಡಲೇ ಕೇರಳ ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳುತ್ತಿದೆ. ಹೀಗಾಗಿ ಸೋಂಕು ನಿಯಂತ್ರಣಕ್ಕೆ ಬಂದಿರೋದು. ತಮಿಳುನಾಡಲ್ಲೂ ಕೊರೋನಾಗೆ ದಿಟ್ಟ ಕ್ರಮ. ಕೊರೋನಾ ಕಂಟ್ರೋಲ್ ಮಾಡುವಲ್ಲಿ ತಮಿಳುನಾಡು ಕೂಡ ದಿಟ್ಟ ಕ್ರಮಗಳನ್ನ ಕೈಗೊಂಡಿದೆ. ಹೀಗಾಗಿ 2 ಲಕ್ಷ ಗಡಿ ತಲುಪದಂತೆ ಬ್ರೇಕ್ ಹಾಕಿ 2ನೇ ಸ್ಥಾನದಲ್ಲಿದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಏಪ್ರಿಲ್ ವೇಳೆಗೆ ಚೆನ್ನೈನ ಮೂಲೆಗಳಲ್ಲೂ ಕೊರೋನಾ ಸೂಪರ್ ಸ್ಪ್ರೆಡರ್ಗಳು ಹುಟ್ಕೊಂಡಿದ್ರು. ಅದರಲ್ಲೂ ಏಷ್ಯಾದ ಅತಿ ದೊಡ್ಡ ಸಗಟು ಮಾರುಕಟ್ಟೆ ಎಂದು ಕರೆಯಲ್ಪಡೋ ಚೆನ್ನೈನ ಕೊಯಂಬೇಡು ತರಕಾರಿ, ಹೂ ಮತ್ತು ಹಣ್ಣು ಮಾರುಕಟ್ಟೆಯಲ್ಲಿ ವೈರಸ್ ವಿಸ್ಫೋಟಗೊಂಡಿತ್ತು. ಅದರ ಅಬ್ಬರ ಆರ್ಭಟವನ್ನ ನೋಡಿ ತಮಿಳುನಾಡನ್ನ ಆ ದೇವರು ಕೂಡ ಕಾಪಾಡೋಕೆ ಆಗಲ್ಲ ಎನ್ನುವಂತಿತ್ತು. ಆದರೆ ಅನಂತರ ಎಚ್ಚೆತ್ತ ತಮಿಳುನಾಡು ಸರ್ಕಾರ ಸ್ಥಳೀಯ ಸಿದ್ಧಿ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್ಗಳ ಮೊರೆ ಹೋಯಿತು. ಸೋಂಕಿತರಲ್ಲಿ ರೋಗ ನಿರೋಧಕ ವೃದ್ಧಿಸೋಕೆ ನಾನಾ ಪಡಿಪಾಟ್ಲು ಪಡೆದು. ಆದರೂ ಸೋಂಕು ನಿಯಂತ್ರಣಕ್ಕೆ ಬರದಿದ್ದಾಗ ಚೆನ್ನೈ, ಮದುರೈ, ಕಾಂಚೀಪುರಂ, ಚೆಂಗಾಲಪಟ್ಟು ಮತ್ತು ತಿರುವಳ್ಳೂರು ಜಿಲ್ಲೆಗಳನ್ನು ಜುಲೈ 31ರವರೆಗೆ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿದೆ. ಹೀಗಾಗಿ ಒಂದು ಹಂತದಲ್ಲಿ ತಮಿಳುನಾಡಿನಲ್ಲಿ ಸೋಂಕು ನಿಯಂತ್ರಣಕ್ಕೆ ಬಂದಿದೆ. ಧಾರಾವಿ, ಕೇರಳ ಮತ್ತು ತಮಿಳುನಾಡಷ್ಟೇ ಅಲ್ಲ, ರಾಷ್ಟ್ರ ರಾಜಧಾನಿ ದಿಲ್ಲಿ ಕೂಡ ಕೊರೋನಾವನ್ನ ಕಂಟ್ರೋಲ್ ಮಾಡಿದೆ. ಹಾಗಾದ್ರೆ ಅದಕ್ಕೆ ದಿಲ್ಲಿ ಸಿಎಂ ಅರವಿಂದ್ ಕೊರೋನಾ ಕಂಟ್ರೋಲ್ ಆಗಿದ್ ಹೇಗೆ? ದಿಲ್ಲಿಯಲ್ಲಿ ಮತ್ತೆ ಲಾಕ್ಡೌನ್ ಮಾಡದೆ ಅರವಿಂದ್ ಕೇಜ್ರಿವಾಲ್ ಕೊರೋನಾಗೆ ಕಡಿವಾಣ ಹಾಕ್ತಿರೋದಾದ್ರೂ ಹೇಗ್ ಗೊತ್ತಾ? ಇಲ್ಲಿದೆ ನೋಡಿ ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್. ಕೊರೋನಾ ಅಟ್ಟಹಾಸಕ್ಕೆ ನಲುಗಿ ಹೋಗಿರುವ ರಾಜ್ಯಗಳಲ್ಲಿ ದಿಲ್ಲಿಯದ್ದು 3ನೇ ಸ್ಥಾನ. ಕಳೆದ ಮಾರ್ಚ್ ತಿಂಗಳಲ್ಲಿ ಇಲ್ಲಿನ ತಬ್ಲೀಘಿ ಜಮಾತ್ ಸಮಾವೇಶದಲ್ಲಿ ವಿಸ್ಫೋಟವಾಗಿದ್ದ ಕೊರೋನಾ ದಿಲ್ಲಿಯ ಗಲ್ಲಿಗೂ ವ್ಯಾಪಿಸಿತ್ತು. ಅಷ್ಟೇ ಅಲ್ಲ, ಕೊರೋನಾ ಸೂಪರ್ ಸ್ಪ್ರೆಡರ್ಗಳು ಸೋಂಕಿನ ಸುನಾಮಿಯನ್ನೇ ಸೃಷ್ಟಿಸುತ್ತಿದ್ರು. ಹೀಗಾಗಿ ದಿಢೀರ್ ಏರಿಕೆಯಾದ ಸೋಂಕಿತರಿಂದಾಗಿ ದಿಲ್ಲಿ ಆಸ್ಪತ್ರೆಗಳು ತುಂಬಿ ತುಳುಕಿದ್ವು. ಬೆಡ್, ಐಸಿಯು, ವೆಂಟಿಲೇಟರ್ಗಳ ಅಭಾವದಿಂದಾಗಿ ಜನ ಬೀದಿಗಳಲ್ಲಿ ಉಸಿರು ಚೆಲ್ಲಿದ್ರು. ಸಾವಿನ ಸಂಖ್ಯೆ ದಿಢೀರ್ ಏರಿದ್ದರಿಂದ ಹೆಣ ಹೂಳೋಕ್ಕೂ ದಿಲ್ಲಿ ಸ್ಮಶಾನಗಳಲ್ಲಿ ಜಾಗ ಇಲ್ಲದಂತಹ ದುಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ನೋಡಿ ಸುಪ್ರೀಂ ಕೋರ್ಟ್ ದಿಲ್ಲಿ ಸರ್ಕಾರದ ವಿರುದ್ಧ ಚಾಟಿ ಬೀಸಿತ್ತು. ದಿಲ್ಲಿಯಲ್ಲಿ ಸೋಂಕಿನ ಸುನಾಮಿ ಹಾಗೆ ಮುಂದುವರೆದಿದ್ರೆ ಇಷ್ಟೊತ್ತಿಗೆ ಸೋಂಕಿತರ ಸಂಖ್ಯೆ 3 ಲಕ್ಷಕ್ಕೂ ಹೆಚ್ಚಾಗ್ತಿತ್ತು. ದೇಶದ ನಂಬರ್ 1 ಕೊರೋನಾ ಪೀಡಿತ ರಾಜ್ಯ ಅನ್ನೋ ಹಣೆಪಟ್ಟಿ ಕಟ್ಟಿಕೊಳ್ಳಬೇಕಾಗಿತ್ತು ದಿಲ್ಲಿ. ಆದರೆ ಅನಂತರ ಎಚ್ಚೆತ್ತ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಅತಿ ವೇಗವಾಗಿ ಟ್ರೇಸಿಂಗ್, ಟೆಸ್ಟಿಂಗ್ ಮತ್ತು ಟ್ರೀಟ್ಮೆಂಟ್ ಅನ್ನು ಟಿ ಫಾರ್ಮುಲಾವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದರು. ಅಷ್ಟೇ ಅಲ್ಲ, ಕೊರೋನಾ ಕಂಟ್ರೋಲ್ಗೆ ಪ್ಲಾಸ್ಮಾ ಥೆರಪಿ, ಆಯುರ್ವೇದದ ಔಷಧಿಗಳನ್ನ ಹೆಚ್ಚೆಚ್ಚಾಗಿ ಬಳಸಿ ಸೋಂಕಿತರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸಿದ್ರು. ಜೊತೆಗೆ ಮಾಸ್ಕ್, ಸಾಮಾಜಿಕ ಅಂತರ ಪಾಲಿಸೋದನ್ನ ಕಡ್ಡಾಯ ಮಾಡಿದ್ರು. ಹೀಗಾಗಿ ದಿಲ್ಲಿಯಲ್ಲಿ ಕೊರೋನಾ ವೇಗಕ್ಕೆ ಬ್ರೇಕ್ ಬಿದ್ದಿದೆ. ಕಳೆದೊಂದು ತಿಂಗಳ ಹಿಂದೆ 2-3 ಸಾವಿರ ರೇಂಜಲ್ಲಿ ಏರ್ತಾ ಇದ್ದ ಸೋಂಕಿತರ ಸಂಖ್ಯೆ ಈಗ 1600ಕ್ಕೆ ಇಳಿದಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಲಾಕ್ಡೌನ್ ಮಾಡದೆಯೂ ಸೋಂಕಿತರ ಸಂಖ್ಯೆಯನ್ನ ಮತ್ತಷ್ಟು ಕಡಿಮೆ ಮಾಡೋಕೆ ಕೇಜ್ರಿವಾಲ್ ಪ್ಲಾನ್ ಮಾಡಿದ್ದಾರೆ. ಹೀಗೆ ದಿಲ್ಲಿ, ಧಾರಾವಿ, ತಮಿಳುನಾಡು ಮತ್ತು ಕೇರಳ ಮಾಡೆಲ್ಗಳನ್ನ ರಾಜ್ಯದಲ್ಲೂ ಜಾರಿಗೆ ತರೋಕೆ ಕರ್ನಾಟಕ ಸರ್ಕಾರ ಕೂಡ ಪ್ಲಾನ್ ಮಾಡಿದ್ರೆ ರಾಜ್ಯದಲ್ಲೂ ಕೊರೋನಾಗೆ ಕಡಿವಾಣ ಹಾಕಬಹುದು. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಕೇರಳ ಮತ್ತು ದಿಲ್ಲಿ ಸರ್ಕಾರ ಪ್ಲಾಸ್ಮಾ ಥೆರಪಿಯಿಂದ ಕೊರೋನಾವನ್ನ ಒಂದು ಹಂತದಲ್ಲಿ ಕಂಟ್ರೋಲ್ನಲ್ಲಿಟ್ಟಿದೆ. ಹೀಗಾಗಿ ಕರ್ನಾಟಕ ಸರ್ಕಾರ ಕೂಡ ಪ್ಲಾಸ್ಮಾ ಥೆರಪಿಯನ್ನು ಜಾರಿಗೆ ತರೋಕೆ ಚಿಂತಿಸಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರು ಸಕ್ರಿಯ ಸೋಂಕಿತರ ಚಿಕಿತ್ಸೆಗೆ ಪ್ಲಾಸ್ಮಾ ದಾನ ಮಾಡಿದ್ರೆ ಅಂಥವರಿಗೆ 5,000 ರೂಪಾಯಿ ಆರೈಕೆ ಭತ್ಯೆ ನೀಡುವುದಾಗಿ ಹೇಳಿದೆ. ಅಷ್ಟೇ ಅಲ್ಲ, ಲಾಕ್ಡೌನ್ ಮಧ್ಯೆಯೂ 30 ತಾಸಲ್ಲೇ ಕೋವಿಡ್ ವರದಿ ನೀಡುವಂತೆ ಲ್ಯಾಬ್ಗಳಿಗೆ ಸರ್ಕಾರ ಗಡುವು ವಿಧಿಸಿದೆ. ಜೊತೆಗೆ ಪ್ರತಿದಿನ 50,000ಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಆ ಮಾಡೆಲ್ ಈ ಮಾಡೆಲ್ ಅಂತಲ್ಲ, ಜನ ಮೊದಲು ಎಚ್ಚೆತ್ಕೊಳ್ಬೇಕಾಗತ್ತೆ. ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಜಾರಿಗೊಳಿಸೋ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು.
ಆಗ ಮಾತ್ರ ಸೋಂಕು ಹತೋಟಿಗೆ ಬರೋಕ್ ಸಾಧ್ಯ ಅಂತ ಹೇಳ್ತಾ ಈ